ಹಲೋ ಹಾಯ್ ವೆಲ್ಕಮ್ ಟು ಕವಿತ್ರಿ ದೇವಿ ಕರ್ನಲ್ ಹೌಸ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ವಿಡಿಯೋ ಮಾಡಿದ್ದೀನಿ. ಅದೇನು ವಿಡಿಯೋ ಅಂತ ನಿಮ್ಗೆ ಗೊತ್ತಾಗಬೇಕಾದ್ರೆ ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಹೇಗಿದೆ ಅಂತ ಕೂಡ ತಿಳಿಸೋದನ್ನ ಮರಿಬೇಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವತ್ತು ವಿಡಿಯೋ ಬಂದು ಏನಪ್ಪ ಅಂದರೆ, ದೇವರ ಕೋಣೆಯಲ್ಲಿ ಇಂಥ ತಪ್ಪುಗಳನ್ನು ಆಗದಂತೆ ನೋಡಿಕೊಳ್ಳಿ. ದೇವರ ಕೋಣೆ ಒಂದೇ ಸಂಪೂರ್ಣ ಮನೆಗೆ ಧನಾತ್ಮಕ ಶಕ್ತಿಯನ್ನು ರವಾನಿಸುವಂಥ ಕೇಂದ್ರವಾಗಿದೆ. ಹಾಗಾಗಿ ದೇವರ ಕೋಣೆಯು ವಿಚಾರದಲ್ಲಿ ನಾವು ವಿಶೇಷವಾದ ಕಾಳಜಿ ತೆಗೆದುಕೊಳ್ಳಬೇಕು. ದೇವರ ಕೋಣೆಯ ವಿಚಾರದಲ್ಲಿ ನಾವು ಇವೆಲ್ಲ ತಪ್ಪುಗಳನ್ನು ಮಾಡಬಾರದು. ದೇವರ ಕೋಣೆಯಲ್ಲಿ ನಿಮ್ಮಿಂದ ಈ ತಪ್ಪುಗಳನ್ನು ಆಗದಂತೆ ನೋಡಿಕೊಳ್ಳಿ. ದೇವರ ಕೋಣೆಯ ಮನೆಯ ಮುಖ್ಯ ಭಾಗವಾಗಿದೆ. ಇಲ್ಲಿ ದೇವರು ಮತ್ತು ದೇವತೆಗಳು ಯಾವಾಗಲೂ ನೆಲೆಸಿರುತ್ತಾರೆ. ಧಾರ್ಮಿಕ ದೃಷ್ಟಿಕೋನದ ಪ್ರಕಾರ ಮನೆಯಲ್ಲಿ ದೇವರ ಕೋಣೆಗಿಂತ ಪವಿತ್ರವಾದ ಸ್ಥಳ ಮತ್ತೊಂದಿಲ್ಲವೆಂದು ಹೇಳಲಾಗಿದೆ. ಇದು ಮನೆಯ ಅತ್ಯಂತ ಪವಿತ್ರವಾದ ಸ್ಥಳ ಕೂಡ ಆಗಿದೆ. ದೇವರ ಕೋಣೆಯಲ್ಲಿ ಪವಿತ್ರವಾದ ಸ್ಥಳ ಕೂಡ ಆಗಿದೆ. ದೇವರ ಕೋಣೆಯಲ್ಲಿ ಪ್ರತಿನಿತ್ಯ ಮುಂಜಾನೆ ಮತ್ತು ಸಂಜೆ ಎರಡೂ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡುವುದರಿಂದ ಸಂತೋಷ ಮತ್ತು ಸಮೃದ್ಧಿ ಪ್ರಸ್ತಾಪವಾಗುವುದು. ನರಕಾತ್ಮಕ ಕಥೆಯು ನಮ್ಮಿಂದ ದೂರವಾಗುವುದು. ಆದರೆ ದೇವರ ಕೋಣೆಯಲ್ಲಿ ನಾವು ಮಾಡುವಂಥ ಕೆಲವೊಂದು ತಪ್ಪುಗಳು ಪೂಜೆಯ ಸಂಪೂರ್ಣವಾದ ಪ್ರಯೋಜನಗಳನ್ನು ನಮಗೆ ತಂದುಕೊಡುವುದಿಲ್ಲ ಎಂದು ಹೇಳಬಹುದು. ಇದು ನಮ್ಮನ್ನು ದೇವರ ಆಶೀರ್ವಾದದಿಂದ ವಂಚಿತರಾಗುವಂತೆ ಮಾಡುತ್ತದೆ. ದೇವರ ಕೋಣೆಯಲ್ಲಿ ನಾವು ಎಂಥ ತಪ್ಪುಗಳನ್ನು ಮಾಡಬಾರದು ಎಂಬುದನ್ನು ಇಲ್ಲಿ ತಿಳಿಯೋಣ. ವಿಗ್ರಹಗಳ ಗಾತ್ರದ ಬಗ್ಗೆ ಎಚ್ಚರ. ಶಾಸ್ತ್ರದ ಪ್ರಕಾರ ದೇವರು ಹೆಚ್ಚು ದೊಡ್ಡ ಗಾತ್ರದ ವಿಗ್ರಹವನ್ನು ದೇವರ ಕೋಣೆಯಲ್ಲಿ ಇಡಬಾರದು ಎಂದು ಹೇಳಲಾಗುತ್ತದೆ. ದೇವರ ಕೋಣೆಯಲ್ಲಿ ನಾವು ಕೇವಲ 3 ರಿಂದ 6 ಇಂಚುಗಳಷ್ಟು ಎತ್ತರವಾದ ವಿಗ್ರಹವನ್ನು ಮಾತ್ರ ಇಡಬೇಕು. ಈ ಗಾತ್ರದ ವಿಗ್ರಹವನ್ನು ಇಡಬಾರದು. ಇದು ಇಡುವುದರಿಂದ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಇದು ನಮ್ಮ ಸುತ್ತಲೂ ಸ್ಥಿರವಾದ ಶಕ್ತಿಯ ಹರಿವನ್ನು ನಿರ್ವಹಿಸುತ್ತದೆ ಎನ್ನುವ ನಂಬಿಕೆಯಿಂದ ದೇವರ ಕೋಣೆಯಲ್ಲಿ ದೊಡ್ಡ ವಿಗ್ರಹಗಳನ್ನು ಇಡುವುದರಿಂದ ದೈವಿಕ ಶಕ್ತಿಗಳು ಪ್ರಭಾವ ಕಡಿಮೆಯಾಗುವುದು. ದೇವರ ಕೋಣೆಯಲ್ಲಿ ಶಂಖ. ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಶಂಖವನ್ನು ಇಟ್ಟುಕೊಳ್ಳಬಾರದು. ನಿಮ್ಮ ದೇವರ ಕೋಣೆಯಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚಿನ ಶಂಖಗಳನ್ನು ನಿಮ್ಮ ಮನೆಯಲ್ಲಿದ್ದರೆ ತಕ್ಷಣವೇ ಅದನ್ನು ಮನೆಯಿಂದ ತೆಗೆದುಹಾಕಿ. 1ಕ್ಕಿಂತ ಹೆಚ್ಚಿನ ಶಂಖಗಳನ್ನು ಮನೆಯಲ್ಲಿರುವುದರಿಂದ ಧನಾತ್ಮಕ ಶಕ್ತಿಯು ಹಾಗೂ ಮನೆಯಲ್ಲಿ ವಾಸಿಸುವ ಸದಸ್ಯರ ಮೇಲೆ ನರಕಾತ್ಮಕ ಪರಿಣಾಮ ಬೀರುತ್ತದೆ ಎನ್ನುವ ನಂಬಿಕೆಯಿಂದ ನಿಮ್ಮ ಪೂಜೆಯು ಪೂರ್ಣ ಫಲವನ್ನು ಪಡೆದುಕೊಳ್ಳಲು ನೀವು ನಿಮ್ಮ ಮನೆಯ ಕೇವಲ ಒಂದೇ ಒಂದು ಶಂಖವನ್ನು ಇಟ್ಟುಕೊಳ್ಳಿ. ಇನ್ನೊಂದು ಏನಪ್ಪ ಅಂದರೆ, ದೇವರ ಕೋಣೆಯಲ್ಲಿ ಹೆಚ್ಚು ಹೊತ್ತು ನೈವೇದ್ಯವನ್ನು ಇಡಬೇಡಿ. ಅನೇಕ ಜನರು ದೇವರಿಗೆ ನೈವೇದ್ಯವನ್ನು ಅರ್ಪಿಸಿದ ನಂತರ ಅವುಗಳನ್ನು ದೀರ್ಘಕಾಲ ಅಥವಾ ರಾತ್ರಿವಿಡೀ ದೇವರ ಕೋಣೆಯಲ್ಲೇ ಬಿಟ್ಟು ಬಿಡುತ್ತಾರೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ನೈವೇದ್ಯಗಳನ್ನು ಅರ್ಪಿಸಿದ ತಕ್ಷಣ ಭಗವಂತನನ್ನು ಪ್ರಕಾರ ಈ ಪದ್ಧತಿ ಸರಿಯಿಲ್ಲ. ಅಂಥ ಸಂದರ್ಭಗಳಲ್ಲಿ ನೈವೇದ್ಯವನ್ನು ಅರ್ಪಿಸಿದ ಸ್ವಲ್ಪ ಸಮಯದ ನಂತರ ಅವುಗಳನ್ನು ತೆಗೆದು ಹಾಕಬೇಕು. ಈ ನೈವೇದ್ಯಗಳನ್ನು ಉಳಿದ ಆಹಾರಗಳೊಂದಿಗೆ ಮಿಶ್ರಣ ಮಾಡಿ ಅಥವಾ ಮನೆಯಲ್ಲಿ ಎಲ್ಲರೂ ಅದನ್ನು ಸ್ವೀಕರಿಸಬೇಕು. ಇದರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತದೆ.